ಕಡೆ ಹೋಗ್ತಾ ಇದ್ದಾರೆ. ಆದ್ರೆ ದೇಹ ಸಿಕ್ಕಿಲ್ಲ. ನಾವು ಸಹ ಇವತ್ತು ನಮ್ಮ ಈಶ್ವರ ಟೀಮ್ ಅವ್ರ ಜೊತೆಗೆ ಕೈ ಜೋಡಿಸಿದ್ದೇವೆ. ಸುಮಾರು ಇವತ್ತಿಗೆ ಇವತ್ತಿಗೆ 9 ದಿವಸ ಶುಕ್ರವಾರ ಸಾಯಂಕಾಲ ನೈಟು ಒಂದು ಟ್ಯಾಕ್ಸಿ ಕ್ಯಾಬನ್ನು ಮಾಡ್ಕೊಂಡು ಬಂದು ಅವ್ರು ಬಂದು ಬಿದ್ದಿದ್ರು ಮಾಹಿತಿ ಬಂತು ನಮಗೆ. ಹಲೋ ಪರ್ಕೆ ಇಟ್ಕೊಳ್ಳಿ ಅಂತ ಇದು ಹೌದಾ? ಸರ್ ನೀವು ಯಾವಾಗ ಹುಡುಕಿದ್ರಿ? ಏನು ಹೆಸರು? ನಾವು ಸಂಡೇ 29ನೇ ತಾರೀಕು. 29ನೇ ತಾರೀಕು. ಹಾಂ. ಇವತ್ತಿಗೆ ಎಷ್ಟು ದಿನ? ಇವತ್ತಿಗೆ ಒಳ್ಳೆ 8 ಡೇಸ್. ಹೆಸರು ಶ್ರೀ ಮಂಜುನಾಥ್. ಯಾವ ಊರು? 8 ದಿನ ಮಿರ್ಲೆ ಮಿರ್ಲೆ ಅವ್ರದ್ದು ಗ್ರಾಮ ಸಾಲಿಗ್ರಾಮ ಚಂದ್ರಪಟ್ಟಣ ಅಲ್ಲ ಸರ್. ಇದು ಒಳ ಒಳೆಯಿಂದ 50 ಕಿಲೋಮೀಟರ್ ಬಿಟ್ಕೊಂಡು ಬಿದ್ದಿರೋದವರು. ಹಾಂ. ಯಾವಾಗ ಫೋನ್ ಬಂದಿದ್ದು ನಿಮಗೆ? ಅವರು ಸುಮಾರು ಇವತ್ತಿಗೆ 9 ದಿವಸ ಶುಕ್ರವಾರ ಸಾಯಂಕಾಲ ನೈಟು ಒಂದು ಟ್ಯಾಕ್ಸಿ ಕ್ಯಾಬನ್ನು ಮಾಡ್ಕೊಂಡು ಬಂದು ಅವ್ರು ಬಂದು ಬಿದ್ದಿದ್ರು ಮಾಹಿತಿ ಬಂತು ನಮಗೆ. ಭಾನುವಾರ ನಮಗೆ ಮಾಹಿತಿ ಹೇಳಿದ್ರು. ಈಶ್ವರ್ ಮಲ್ಪೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಬಾಡಿ ನಮ್ಗೆ 2 ದಿವಸ ಆಗಿದ್ರು, ಬಾಡಿ ಸಿಕ್ಕಿಲ್ಲ, ಅದರಿಂದ ಈಶ್ವರ್ ಮಲ್ಪೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಸರಿ, ಮತ್ತೆ ಎಲ್ಲ ಅಗ್ನಿಶಾಮಕ ತಂಡದವರು, ಫೈರ್ ಬ್ರಿಗೇಡ್ ಅವರೆಲ್ಲ ಜೊತೆ ಸೇರಿ ಮತ್ತೆ ಒಂದು 2-3 ತಪ್ಪೆಗಳೆಲ್ಲ ಹುಡುಕಿದ್ದಾರೆ, ಆದರೂ ಸಿಕ್ಕಿಲ್ಲ. ಇವತ್ತಿಗೆ 9ನೇ ದಿವಸ ಇನ್ನೂ ಹುಡುಕ್ತಾ ಇದ್ದೀವಿ. ಸೈಡ್ ಅಂದರೆ ಸೈಡ್ ಬಂದು ನೋಡೋದು ಅಲ್ಲಿ ಸರ್. ಅಲ್ಲೇ ನಾವು ಇಳಿದು ಇಲ್ಲೆಲ್ಲ ಬಂದು ಯಾಕಂದ್ರೆ ಅದು ಬಂದ ದಿವಸ ಬಂದಿದೆ ಅದು ಅಡಿಯಿಂದ. ಹೌದು, ಅಡಿಯಿಂದ ಬಂದ್ಬಿಡಿದ ಅಷ್ಟು ಸ್ಪೀಡ್ ಉಂಟು. ನಮ್ಮ ಮೊನ್ನೆ ಗೋಡೆಯಾಗಿ ಎಷ್ಟು ದೂರ ಹೋಗಿದೆ ಅಂತ. ಆಮೇಲೆ ಬೆಲ್ಲ ಎತ್ಕೊಂಡು ಫೀಡ್ ಇತ್ತು ಬಿಡಿ ಅವತ್ತು ಅಲ್ಲೇ ಇಳಿದಿತ್ತು. ಅಲ್ಲಿ ಆ ಲೆವೆಲ್ ಲಾಸ್ಟ್ ನಿಂತಿದ್ದು ನಾವು. ಬಂದು ಅಲ್ಲ ಐತಲ್ಲ ಅಲ್ಲಿ ತೆಂಗಿನ ಇದು ಅಡಿಕೆ ತೋಟ ಕಾಣಿಸ್ತಿಲ್ವಣ್ಣ, ಚಿಕ್ಕ ಗಿಡಗಳು ನೆಟ್ಟಲ್ಲ, ಅದ್ರ ಮೇಲ್ಗಡೆ ನೀರಿತ್ತು. ಆ ಅಡಿಕೆ ಗಿಡ ಎಲ್ಲ ಮುಚ್ಚೋದು ಕಪ್ಪುದು. ಚಿಕ್ಕ ಗಿಡ, ದೊಡ್ಡ ಗಿಡ ಅಲ್ಲ ಸರ್. ಆ ದೊಡ್ಡ ಗಿಡ ಪಕ್ಕ ಚಿಕ್ಕ ಗಿಡ. ಆ ಕಡೆ ವೈಟ್ ಕಲ್ಲಿದೆಲ್ಲ ಕಾಣ್ತೈತಾ? ಅದು ಕಾಣ್ತಾ ಇತ್ತು. ಅದು 2ರಿಂದ 3 ಅದೆಲ್ಲ ಅದ್ರ ಮೇಲೆ ನಾವು ಇಳಿತಿದ್ದಲ್ಲ ಸರ್. ಅದ್ರ ಮೇಲೆ ಇಳ್ಕೊಂಡಿದ್ದಲ್ಲ ನಾವು. ಅದ್ರ ಮೇಲೆ ಇಳ್ಕೊಂಡು ಹಿಂಗೆ ನಡ್ಕೊಂಡು ಒತ್ಕೊಂಡು ಹೋಗಿ. ಸ್ವಲ್ಪ ಆಳ ಕಡಿಮೆ ಇದೆ. ಆಳ ಕಡಿಮೆ ಇದೆ ಇಲ್ಲಿ. ಇದ್ರಲ್ಲಿ ಹೋಗ್ಬೋದ ನೋಡೋಣ. ಹೋಗ್ಬೋದು ಅಲ್ಲಿ ಬೇಡ, ಅಲ್ಲಿ ಗಿಡ ಐತೆ, ಗಿಡಗಳೈತೆ. ಈ ಕಡೆ
ಮಾಡಿದ್ವಿ, ಅಲ್ಲಿ ತನಕ ಹೋಗಿ ಅಲ್ಲಿಂದ ಮುಂದಕ್ಕೆ ತಗೊಳ್ಳಿಲ್ಲ, ಪ್ರೆಷರ್ ಜಾಸ್ತಿ ಆಗೋಯ್ತು. ಅವತ್ತು ಇದಕ್ಕಿಂತ ಜಾಸ್ತಿ ನೀರಿತ್ತು. ಒಲೆನರಸೀಪುರದ ಫೈರ್ ಬ್ರಿಗೇಡ್ ಹುಡುಕ್ತಾ ಇದ್ದಾರೆ, ಆದ್ರೆ ದೇಹ ಸಿಕ್ಕಿಲ್ಲ. ನಾವು ಸಹ ಇವತ್ತು ನಮ್ಮ ಈಶ್ವರಪ್ಪ ಟೀಮ್ ಅವ್ರ ಜೊತೆಗೆ ಕೈ ಜೋಡಿಸಿದ್ದೇವೆ. ಇದು ಉದ್ದಾಗಲ್ಲ ಸುಮಾರು ದೂರ ಇದೆ, ತುಂಬಾ 4 ಹೊಳೆಯಷ್ಟು ಅಗಲ ಇದೆ. ಹುಡುಕಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು, ಯಾಕಂದ್ರೆ ನೀರಿನ ಪ್ರೆಷರ್ ತುಂಬಾ ಜಾಸ್ತಿ ಇದೆ. ಕಲ್ಲು ಬಂಡೆಗಳ ಮಧ್ಯೆ ನೋಡ್ತಾ ಸೂಕ್ಷ್ಮವಾಗಿ ಹುಡುಕ್ಬೇಕು. ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ, ಆದಷ್ಟು ಬೇಗ ಆ ದೇಹ ಸಿಗ್ಲಿ, ಆ ಮನೆಯವರ ಒಂದು ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ದೇವರು ಕೊಡ್ಲಿ ಅವ್ರಿಗೆ ಅಂತ ನಾವೆಲ್ಲರೂ ಇಲ್ಲಿ ಬಂದಿರೋ ಎಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಸಮಸ್ತ ಜನತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಒಂದು ದೇಹ ಸಿಗಲಿ, ಅದಕ್ಕೊಂದು ಮುಕ್ತಿ ಆಗ್ಲಿ ಅಂತ ನಾವು ಎಲ್ಲರೂ ಕೈ ಮುದ್ದು ಕೇಳ್ತಾ ಇದ್ದೀವಿ. ಬಟ್ಟೆ ಅಜಡ ಬಿದ್ದಲ್ಲ, ಬಟ್ಟೆ ಇದೆ ಅಂತ, ವೈಟ್ ಬಟ್ಟೆ. ಅಂದ್ರೆ ಫೋರ್ಸ್ ಬೇರೆ ಇತ್ತಲ್ಲ, ಎಲ್ಲರೂ ಹಿಡಿದಿದ್ದ ಕಡೆ ಫೋರ್ಸ್ ಲೆಫ್ಟ್ ಸೈಡ್ ಮಾಡಿ ಕಾಣಿಸ್ತಾ ಇದೆ ಅಂತ ಮಾಡಿ. ಬಾಡಿ ಇದೆ ಅಂತ ಅದಾಗಿರ್ಬೋದು, ಮಾಡಿ ಸಿಕ್ಕಿದ್ರೆ ಅದೇ ಮಾಡಿಸಿಲ್ಲ. ಹೇಳ್ತಾ ಇದ್ದಾರೆ ಅವ್ರು ಇದೆ ಅಂತ. ಏನೋ ಮುಂಚೆ ಬಂಡೆಗಿಂತ ಕಂಡ್ರೆ ಹೇಳಿ, ಬಂಡೆಗಿಂತ ಕಂಡ್ರೆ ಅಲ್ಲ ಇದರಂತೆ ಹೋಗಿದೆ ಅಂತ ಇಲ್ಲ, ಇಲ್ಲೇನೋ ಬಂಡೆಗಿಂತ ಕಂಡ್ರೆ ಮಾವುಲೆ ಬಾವಲಿ ಬಾವಲಿ ಅಣ್ಣ. ಅವ್ರು ನಿನ್ನೆ ಹೇಳ್ದ, ಓಕೆ. ಇಲ್ಲೊಂದೈತೆ. 100% ಬಿಡಿ, ನಾವು ವಿಡಿಯೋ ಮಾಡ್ಕೊಳ್ತಾ ಇರೋದು ತಲೆ ಕೆತ್ಕೊಬಿಡಿರಿ. ಅಣ್ಣ ಇಲ್ಲಿ ಬಿದ್ದದ ಅಣ್ಣ, ಇಲ್ಲಿ ಐತೆ. ಅದೇ ಆಯ್ತಾ? ಈ ಹೊಳೆನರಸೀಪುರ ತಾಲೂಕು ಗನ್ನಿಕಡ ಬ್ರಿಡ್ಜು, ಅದ್ರ ಮೇಲೆಯಿಂದ ಅವರು
ಎಗರಿರ್ತಾರೆ ಅವರು, ನೀರಿಗೆ ಬಿದ್ದಿರ್ತಾರೆ ಅವರು. ಅದಾನಂತರ ಇವತ್ತಿಗೆ ಸುಮಾರು 9 ದಿವಸ ಆಗಿದೆ. 9 ದಿವಸ ಆದ ನಂತರ ಇವತ್ತು ಸುಮಾರು ಒಂದು 9-10 ಗಂಟೆಗೆ 5ನೇ ತಾರೀಕು ಇವತ್ತು 9 ಗಂಟೆಗೆ ಬೆಳಿಗ್ಗೆ 9 ಗಂಟೆಯಿಂದ ಬಂದು ನಮ್ಮ ಜೊತೆ ಫೈರ್ ಬ್ರಿಗೇಡ್ ಅವರು, ಅಗ್ನಿಶಾಮಕ ತಂಡದವರು, ಮತ್ತೆ ನಮ್ಮ ಇಲ್ಲಿ ಮೀನುಗಾರಿಕೆ ಇರೋವಂಥವರೆಲ್ಲ ಬಂದು ಅವ್ರ ಜೊತೆಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು ಆ ಬಾಡಿಯನ್ನು ಸುಮಾರು ಈ ಸೇತುವೆಯಿಂದ ಸುಮಾರು ಒಂದು 7-8 ಕಿಲೋಮೀಟರ್ ಮುಂದೆಯಲ್ಲಿ ಆ ಶವವನ್ನು ಪತ್ತೆ ಆಗಿದೆ. ಈಗ ತಗೊಂಡು ಬಂದು ಇಲ್ಲಿ ಸೇತುವೆ ಕೆರೆ ಅವರು ಯಾವ ಜಾಗದಲ್ಲಿ ಬಿದ್ದಿರೋ ಆ ಜಾಗದಲ್ಲಿ ತಗೊಂಡು ಬಂದ್ಬಿಟ್ಟು ಆ ಬಾಡಿಯನ್ನು ಪತ್ತೆ ಮಾಡ್ಕೊಂಡು ತಗೊಂಡ್ಬಂದು ಮಡಗಿದ್ವಿ ಇಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ್ ಮಲ್ಪೆ. ಸ್ನೇಹಿತರೆ, ಅಚಾನಕ್ ಆಗಿ ಇಲ್ಲಿ ಈ ಸೇತುವೆ ಮೇಲಿಂದ ಕಾಲ್ಜಾರಿ ಬಿದ್ದು ಅವರು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ. ಆದರೆ ಅವ್ರ ದೇಹ ಸಿಗದೆ ಇವತ್ತಿಗೆ 9 ದಿವಸ ಆಗಿದೆ. ಆದರೆ ನಾನು ಕೇಳೋದಷ್ಟೇ, ಅವರ ಮನೆಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ, ಆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇವತ್ತು ನಮ್ಮ ಜೊತೆಗೆ ಇಲ್ಲಿನ ಹೊಳೆನರಸೀಪುರದ ಫೈರ್ ಬ್ರಿಗೇಡ್ನವರು ಹಾಗೂ ಇಲ್ಲಿನ ಸ್ಥಳೀಯರಾದ ಗಂಗಾಮತ ಅವರು ತೆಪ್ಪದಲ್ಲಿ ಸಹ ಬಂದು, ಹಾಗೆ ನನಗೆ ಕಾಲ್ ಮಾಡಿದ್ದು ನನ್ನ ಆತ್ಮೀಯ ಸ್ನೇಹಿತರಾದ ಕಾಶಿ ಅವರು. ಮೊನ್ನೆ ಹುಣಸೂರಲ್ಲಿ ಒಂದು ಕೇಸಿಗೆ ಹೋದಾಗ ಅಲ್ಲಿ ಸಹ ನಮ್ಮ ಜೊತೆಗೆ ಭಾಗಿಯಾಗಿದ್ದರು. ಇವತ್ತು ಈಶ್ವರ್ ಮಲ್ಪೆ ಬನ್ನಿ ಅಂತ ಹೇಳಿದ್ರು. ಆವಾಗ ನಾವು ನಿನ್ನೆ ರಾತ್ರಿ ಹೊರಡಿ ಕಾಶಿಯವರ ಜೊತೆಗೆ, ಅವರ ತಂಡದೊಟ್ಟಿಗೆ ಹಾಗೂ ಫೈರ್ ಬ್ರಿಗೇಡ್ ಅವರ ಮುಂದಾಳದೊಟ್ಟಿಗೆ ಹಾಗೂ ಗ್ರಾಮ ಪಂಚಾಯತ್ ಅವರು ಹಾಗೂ ಎಲ್ಲರೂ ಸಹ ಸೇರಿ ಹೋಗುವಾಗ ನಮಗೆ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಆ ದೇಹ ಪತ್ತೆಯಾಗಿದೆ. ಇದಕ್ಕೆಲ್ಲ ಸಮಸ್ತ ಜನತೆ ಆಶೀರ್ವಾದ. ಆದರೆ ನಾನು ಇವತ್ತು ಇಷ್ಟೇ ಕೇಳೋದು, ಯಾರು ಸಹ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಸಿಗಲ್ಲ. ನಿಮ್ಮ ಕುಟುಂಬ ನಿಮಗೋಸ್ಕರ ಕಾದಿರ್ತಾರೆ, ಎಷ್ಟು ಅಳ್ತಾರೆ ನೋಡಿ. ನಿಮ್ಮ ಹಿಂದೆ ಈಗ ಇವತ್ತು ಮರಣಪಟ್ಟ ಅವರ ಮಕ್ಕಳಿಗೆ ಸಹ ಇನ್ನೂ ಸಹ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದ್ರೆ ಅವ್ರು ಸಹ ತುಂಬಾ ದುಃಖದಲ್ಲಿ ಇರ್ತಾರೆ. ಆದ್ರೆ ಎಲ್ರಿಗೂ ಹೇಳೋದಿಷ್ಟೇ, ದಯವಿಟ್ಟು ಯಾರು ಸಹ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಸಿಗಲ್ಲ. ಆದಷ್ಟು ಜಾಗರೂಕತೆಯಿಂದ ಇರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ.